ರಾತ್ರಿಯ ಸಮಯ ಸುಮಾರು 10 ಗಂಟೆ ಆಗಿತ್ತು. ಕೃತಿ ತಾನು ಯಾವಾಗಲೂ ರಾಣನ ಜೊತೆ ಇರ್ತಿದ್ದ ಆ ಕೋಣೆಯಲ್ಲಿ ಕೂತಿದ್ಲು. ರಾಣ ಸಂಜೆ ಫಾರ್ಮ್ ಹೌಸ್ನಿಂದ ಹೊರಟು ಹೋಗಿದ್ದವನು ಇನ್ನೂ ಮರಳಿ ಬಂದಿರಲಿಲ್ಲ. ಕೃತಿಗೆ ಅವನ ಬಗ್ಗೆ ತುಂಬ ಚಿಂತೆ ಆಗ್ತಿತ್ತು. ಆದರೆ ಅವಳ ಹತ್ರ ಫೋನ್ ಇರಲಿಲ್ಲ ಮತ್ತು ರಾಣ ಜೊತೆ ಮಾತಾಡೋದಕ್ಕೆ ಬೇರೆ ಯಾವುದೇ ದಾರಿನೂ ಇರಲಿಲ್ಲ. ಅವಳಿಗೆ ವಿಲ್ಲಾಗೆ ಹೋಗಬೇಕಂತ ಅನ್ನಿಸ್ತಿತ್ತು. ಆದರೆ ರಾಣ ಅಲ್ಲಿ ಇಲ್ಲದ ಕಾರಣ ಹೇಗೆ ಹೋಗಬೇಕು ಅಂತ ತಿಳಿಯದೆ ಗೊಂದಲದಲ್ಲಿದ್ಲು. ಫಾರ್ಮ್ ಹೌಸ್ನಲ್ಲಿ ಅವಳಿಗೆ ಸ್ವಲ್ಪನೂ ಮನಸ್ಸು ನಿಲ್ತಿರಲಿಲ್ಲ. ಆದರೆ ಅಲ್ಲಿ ಇರೋದನ್ನು ಬಿಟ್ಟು ಅವಳಿಗೆ ಬೇರೆ ಯಾವುದೇ ದಾರಿನೂ ಇರಲಿಲ್ಲ. ಅವಳು ಒಮ್ಮೆ ಹೊರಗಿನ ತೋಟದ ಕಡೆ ಬರ್ತಿದ್ಲು, ಮತ್ತೊಮ್ಮೆ ಬಂದು ಹಾಲ್ನಲ್ಲಿ ಕೂತ್ಕೊಳ್ತಾ ಇದ್ಲು. ಒಮ್ಮೆ ಕೋಣೆಗೆ ಹೋದರೆ ಮಗದೊಮ್ಮೆ ಅಡುಗೆ ಮನೆಗೆ ಹೋಗಿ ತನಗಾಗಿ ಮತ್ತು ರಾಣಗಾಗಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿಬಿಟ್ಲು. ಅವಳು ಅತ್ಯಂತ ಬೇಸರದಿಂದ ರಾಣನ ನಿರೀಕ್ಷೆಯಲ್ಲಿದ್ಲು. ಸಮಯ ಉರುಳ್ತಾ ಇದ್ರೂ ಅವಳ ಕಾಯುವಿಕೆ ಮುಗಿತಾ ಇರಲಿಲ್ಲ. ಇನ್ನೊಂದೆಡೆ ಒಂದು ದೊಡ್ಡ ಉಗ್ರಾಣದ ಮುಂದೆ 2 ಕಾರುಗಳು ಒಟ್ಟಿಗೆ ಬಂದು ನಿಂತ್ಕೊಂಡ್ವು. ಒಂದು ಕಾರ್ನಿಂದ ವಾರಿಸ್ ಮತ್ತು ಇನ್ನೊಂದು ಕಾರ್ನಿಂದ ರಾಣ ಇಬ್ಬರು ಹೊರಗೆ ಬಂದರು. ವಾರಿಸ್ನನ್ನು ನೋಡ್ತಾ ಇದ್ದಂತೆ ರಾಣ ತುಂಬ ಕೋಪದಿಂದ ತನ್ನ ಮುಷ್ಟಿಗಳನ್ನ ಬಿಗಿಗೊಳಿಸ್ದ. ವಾರಿಸ್ ತಕ್ಷಣವೇ ಮುಂದೆ ಬಂದು, ಕ್ಷಮಿಸಿ ಬಾಸ್, ಆದರೆ ಇದೆಲ್ಲ ಹೇಗಾಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ದ. ರಾಣ ಅವನ ಶರ್ಟ್ ಕಾಲರ್ ಹಿಡಿದು ಎಳಿತಾ, ಆ ಸರಕು ನನಗೆ ಸಿಗದೆ ಹೋದರೆ ವಾರಿಸ್, ನಾನು ನಿನ್ನನ್ನು ಏನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ ಅಂತಂದ ತುಂಬ ಸೀರಿಯಸ್ ಆಗಿ. ಈಗ ಹೇಳಿ ಅವನು ಒಂದೇ ಜರಕ್ಕೆ ವಾರಿಸ್ನನ್ನು ತಳ್ಳೇ ಬಿಟ್ಟ. ಮರುಕ್ಷಣವೇ ಅವನು ಒಳಗಿನ ಕಡೆ ನಡೆದ. ಅಲ್ಲಿ ಒಂದು ದೊಡ್ಡ ಸ್ಟೋರ್ ರೂಮ್ ಇತ್ತು. ಅದರ ಎದುರು ಒಂದು ಗೋಡೆ ಇತ್ತು. ಅದು ನೋಡೋದಕ್ಕೆ ಹಳೇ ಗೋಡೆಯಂತೆ ಕಾಣಿಸ್ತಾ ಇತ್ತು. ಅದು ನಿಜಕ್ಕೆ ಅದೊಂದು ರಹಸ್ಯ ಬಾಗಿಲಾಗಿತ್ತು. ಪಕ್ಕದಲ್ಲಿದ್ದ ಒಂದು ಗುಪ್ತ ಬಟನನ್ನು ಒತ್ತಿ ಫಿಂಗರ್ ಪ್ರಿಂಟ್ ನೀಡಿದರೆ ಮಾತ್ರ ಅದು ತೆರೀತಿತ್ತು. ಅದಕ್ಕೆ ಕೇವಲ ರಾಣ ಮತ್ತು ವಾರಿಸ್ನ ಬೆರಳಚ್ಚು ಮಾತ್ರ ಕೆಲಸ ಮಾಡ್ತಿತ್ತು. ರಾಣ ತನ್ನ ಬೆರಳಚ್ಚು ಇಟ್ಟ ತಕ್ಷಣ ಆ ಗೋಡೆ ಬಾಗಿಲಿನಿಂದ ತೆರ್ಕೊಂತು. ರಾಣ ಮತ್ತು ವಾರಿಸ್ ಇಬ್ಬರು ಒಳಗಡೆ ಬಂದು ನೋಡಿದಾಗ ಆ ಇಡೀ ಕೋಣೆ ಖಾಲಿಯಾಗಿತ್ತು. ವಾಸ್ತವವಾಗಿ ಹಣ ತುಂಬಿ ದೊಡ್ಡ ದೊಡ್ಡ ಪೆಟ್ಟಿಗೆಗಳು ಇರಬೇಕಾಗಿತ್ತು. ಆ ಕೋಣೆಯಲ್ಲಿ ಸುಮಾರು 500 ಕೋಟಿ ರೂಪಾಯಿಗಳನ್ನ ಇಡಲಾಗಿತ್ತು. ಆದರೆ ಈಗ ಅಲ್ಲಿ ಏನೂ ಇರಲಿಲ್ಲ. ರಾಣಾಗೆ ತಲೆ ತಿರುಗದಂತಾಯಿತು. ಅವನ ಹಣೆ ಮುಟ್ಕೊಂಡು ಕೋಪದಿಂದ ವಾರಿಸ್ ಕಡೆ ನೋಡ್ದ. ವಾರಿಸ್ ತಕ್ಷಣ ಹೆದರ್ತಾ, ನನ್ನ ನಂಬಿ ಬಾಸ್, ನಂಗೆ ನಿಜವಾಗಿಯೂ ಅಂದ. ಅವನ ಮಾತು ಮುಗಿಯೋ ಮುನ್ನವೇ ರಾಣ ತನ್ನ ಬಂದೂಕನ್ನು ಅವನ ಕಡೆ ಗುರಿ ಇಟ್ಟ. ಇಲ್ಲಿ ಏನಾಗಿದೆ ಅಂತ ನನಗೆ ನಿಜ ವಿಷಯಗಳು ತಕ್ಷಣ ಹೇಳು ವಾರಿಸ್ ಅಂತ ಅಂದ. ವಾರಿಸ್ ಗಾಬರಿಯಿಂದ, ನೀವು ಬೇಕಿದ್ರೆ ನನ್ನ ಪ್ರಾಣನೇ ತೆಗೆದುಕೊಳ್ಳಿ ಬಾಸ್, ಆದರೆ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತೇನೆ. ನಾನು ಸರಿಯಾಗಿ ಬೀಗ ಹಾಕಿದ್ದೆ. ಪ್ರತಿಯೊಂದು ವಸ್ತುವನ್ನು ಸುರಕ್ಷಿತವಾಗಿ ಇಡಲಾಗಿತ್ತು. ಆ ಸರಕು ಇಷ್ಟರಲ್ಲೇ ದುಬೈಗೆ ಹೋಗಬೇಕಿತ್ತು. ಆದರೆ ಇದೆಲ್ಲ ಎಲ್ಲಿ ಮಾಯ ಆಯಿತು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅಂತ ಅಂದ. ರಾಣನ ಮುಖದಲ್ಲಿ ತೀವ್ರ ಕೋಪದ ಭಾವನೆಗಳು ಮೂಡಿದ್ವು. ಅವನ ಹಲ್ಲು ಕಚ್ಚಿ, ಇದೆಲ್ಲ ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಂದ. ವಾರಿಸ್ ತಕ್ಷಣವೇ, ಇವಾನ್ ಮಾಡಿದ್ದಾ ಅಂತ ಕೇಳ್ದ. ರಾಣ ತನ್ನ ತಲೆಯನ್ನು ಇಲ್ಲ ಅಂತ ಆಡಿಸಿ, ಇಲ್ಲ, ಇವಾನ್ಗೆ ಅಷ್ಟು ಧೈರ್ಯನೇ ಇಲ್ಲ. ಇದು ಓಹ್ರಾ ಕುಟುಂಬದ ಜೊತೆ ಶತ್ರುತ್ವ ಹೊಂದಿರೋ, ಆದರೆ ಎದುರಿಸೋ ತಾಕತ್ತೆ ಹೆದರೋ ಆ ವ್ಯಕ್ತಿ ಕೆಲಸ ಇವನೇ ವರ್ಷಗಳ ಹಿಂದೆ ದ ಡಾರ್ಕ್ ವಿಲ್ಲಾ ಮೇಲೆ ದಾಳಿ ಮಾಡಿಸಿದ್ದ ಅಂದ. ಇಷ್ಟು ಹೇಳುವಾಗ ರಾಣನಿಗೆ ತನ್ನ ಬಾಲ್ಯದ ನೆನಪು ಆಯಿತು. ಅವನು ಚಿಕ್ಕವನಿದ್ದಾಗ ಒಮ್ಮೆ ವಿಲ್ಲಾ ಮೇಲೆ ದಾಳಿಯಾಗಿತ್ತು. ಒಬ್ಬ ವ್ಯಕ್ತಿ ವಿಲ್ಲಾಗೆ ಬಂದು ರಹನೂನಳ ಪ್ರಾಣ ತೆಗೆಯೋದಕ್ಕೆ ಯತ್ನಿಸಿದ್ದ. ಆದರೆ ಅಂದು ರಾಣ ಒಂದೇ ಏಟಿಗೆ ಆ ವ್ಯಕ್ತಿನ ಮುಗಿಸ್ಬಿಟ್ಟಿದ್ದ. ಗುಂಡು ಅವನ ತಲೆಯನ್ನು ಸೀಳು ಹೋಗಿತ್ತು. ಇಂದು ವರ್ಷಗಳ ನಂತರ ಅದೇ ತಂಡದವರು ರಾಣ ಜೊತೆ ಮತ್ತೆ ಹಗೆತನ ಸಾಧಿಸೋದಕ್ಕೆ ಸಂಚನ್ನು ರೂಪಿಸಿದ್ರು. ಆದರೆ ರಾಣನಿಗೆ ತನ್ನ ಶತ್ರುಗಳನ್ನ ಹೇಗೆ ಸದೆ ಬಡಿಬೇಕಂತ ಚೆನ್ನಾಗಿ ಗೊತ್ತಿತ್ತು. ಅವನು ತಕ್ಷಣವೇ ಅಲ್ಲಿಂದ ಹೊರಬಂದು ತನ್ನ ಕಾರ್ನಲ್ಲಿ ಕೂತು ವೇಗವಾಗಿ ಹೊರಟೋದ. ವಾರಿಸ್ ಕೂಡ ಅವನ ಹಿಂದೆನೇ ಹೋದ. ಸುಮಾರು ಅರ್ಧ ಗಂಟೆ ನಂತರ ರಾಣನ ಕಾರು ಒಂದು ಫಾರ್ಮ್ ಹೌಸ್ ಮುಂದೆ ಬಂದು ನಿಂತ್ಕೊಂತು. ಹೊರಗಡೆ ಒಂದು 4-5 ಜನ ಕಾವಲುಗಾರರು ನಿಂತಿದ್ರು ಆ ಮನೆ ಮುಂದೆ. ರಾಣ ಕಾರ್ನಿಂದ ಇಳಿತಾ ಇದ್ದಂತೆ ತಕ್ಷಣ ತನ್ನ ಸೊಂಟದಲ್ಲಿದ್ದ ಬಂದೂಕುಗಳನ್ನ ತೆಗೆದು ಒಬ್ಬೊಬ್ಬರಾಗಿ ಎಲ್ಲ ಕಾವಲುಗಾರರ ತಲೆಗೆ ಗುಂಡಿಕ್ಕಿದ. ಅವರೆಲ್ಲರೂ ತಕ್ಷಣ ನೆಲಕ್ಕೆ ಉರುಳೇ ಬಿಟ್ರು. ಮರುಕ್ಷಣವೇ
ರಾಣ ಒಳಗಿನ ಕಡೆ ನಡೆದ. ಒಳಗಡೆ ಒಂದು ಸುಸಜ್ಜಿತ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದ ಮತ್ತು ಅವನ ಸುತ್ತಲೂ ಕೆಲವು ಹೆಣ್ಣು ಮಕ್ಕಳು ಕೂತು ಅವನಿಗೆ ಉಪಚಾರ ಮಾಡ್ತಿದ್ರು. ಆ ವ್ಯಕ್ತಿ ಕೇವಲ ಒಂದು ಟವಲ್ ಧರಿಸಿ ಅವರ ಸೇವೆಯನ್ನು ಆನಂದಿಸ್ತಾ ಇದ್ದ. ರಾಣ ಗಂಭೀರವಾದ ಹೆಜ್ಜೆಗಳನ್ನ ಇಡುತ್ತಾ ಒಳಗಡೆ ಬಂದ. ಅವನ ಮುಖದಲ್ಲಿ ಒಂದು ಕ್ರೂರವಾದ ನಗು ಇತ್ತು. ರಾಣ ಒಳಗಡೆ ಬಂದು ನಿಲ್ತಿದ್ದಂತೆ ಆ ವ್ಯಕ್ತಿ ಗಾಬರಿಗೊಂಡ. ಆದರೆ ತಕ್ಷಣವೇ ಎದ್ದು ನಿಲ್ಲೋ ಸ್ಥಿತಿಯಲ್ಲಿ ಅವನಿರಲಿಲ್ಲ. ಅವನು ತಬ್ಬಿಕೊಂಡು ತನ್ನ ಬಟ್ಟೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಯತ್ನಿಸ್ದ. ರಾಣನ ಮುಖದಲ್ಲಿದ್ದ ಕೋಪನ ನೋಡಿ ಆ ಹೆಣ್ಣು ಮಕ್ಕಳು ತಕ್ಷಣವೇ ಅಲ್ಲಿಂದ ಓಡಿ ಹೋಗ್ಬಿಟ್ರು. ಯಾಕಂದರೆ ಸಿಟ್ಟಿಗೆದ್ದ ಮನುಷ್ಯ ಏನು ಬೇಕಾದರೂ ಮಾಡಬಹುದು ಅಂತ ಅವರಿಗೆ ತಿಳಿದಿತ್ತು. ರಾಣ ಮಂಚದ ಮೇಲೆ ತನ್ನ ಕಾಲನ್ನಿಟ್ಟು ಬಂದೂಕನ್ನು ಅವನಿಗೆ ಗುರಿ ಇಟ್ಟು, ನನ್ನ ಕನ್ಸೈನ್ಮೆಂಟ್ ಎಲ್ಲಿದೆ ಅಂತ ಕೇಳ್ದ. ಆ ವ್ಯಕ್ತಿ ರಿಯಾನ್ ಹೆದರ್ತಾ, ನನಗೆ ಗೊತ್ತಿಲ್ಲ, ನೀವು ಯಾವ ಸರಕಿನ ಬಗ್ಗೆ ಮಾತಾಡ್ತಿದ್ದೀರಾ, ಅದು ನಂಗೆ ನಿಜವಾಗ್ಲೂ ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ. ರಾಣ ತಕ್ಷಣವೇ ನಿಕೋಲಸ್ ಎಲ್ಲಿದ್ದಾನೆ ಅಂತ ಕೇಳ್ದ. ರೇಯನ್ ಬೇಗನೆ, ಬಹಳ ದಿನಗಳಿಂದ ಅವನ ಜೊತೆ ನನ್ನ ಮಾತುಕತೆ ಇಲ್ಲ, ಹಾಗಾಗಿ ನನಗೆ ನಿಕೋಲಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿಬಿಟ್ಟ. ಅವಂತಿರುವಾಗಲೇ ರಾಣ, ನಿನಗೆ ಕನಿಷ್ಠ ಪಕ್ಷ ಏನಾದರೂ ಗೊತ್ತಿದೆಯಾ ಇಲ್ವಾ ಅಂತ 3ನೇ ಪ್ರಶ್ನೆ ಕೇಳ್ದ. ರೇಯನ್, ನನಗೆ ಗೊತ್ತಿದ್ರೆ ಅಂತ ಹೇಳಿ ಮುಗಿಸೋ ಮುನ್ನವೇ ರಾಣ ತಕ್ಷಣ ಟ್ರಿಗರ್ ಒತ್ತುಬಿಟ್ಟ. ಗುಂಡು ನೇರವಾಗಿ ರೇಯನ್ ತಲೆಗೆ ಹೋಗ್ಬಿಡ್ತು. ರಾಣ ಅವನನ್ನು ನೋಡಿ ಕ್ರೂರವಾಗಿ ನಗ್ತಾ, ನಿನಗೆ ಏನು ಗೊತ್ತಿಲ್ಲ ಅಂದಮೇಲೆ ನೀನು ಈ ಪ್ರಪಂಚದಲ್ಲಿ ಬದುಕಿದ್ದು ಏನು ಪ್ರಯೋಜನ? ನಿನ್ನ ಅಣ್ಣ ನಿಕೋಲಸ್ ನನ್ನ ಸರಕನ್ನು ಕದ್ದಿದ್ದಾನೆ ತಾನೇ, ತೊಂದರೆ ಇಲ್ಲ, ಅದನ್ನು ನಾನು ಹೇಗೆ ವಾಪಸ್ ಪಡಿಬೇಕಂತ ನನಗೆ ಗೊತ್ತು. ಆದರೆ ನಿನ್ನ ಅಣ್ಣ ತನ್ನ ಸರ್ವ ಶಕ್ತಿಯನ್ನು ಹಾಕಿದ್ರೂ ನಿನ್ನನ್ನು ಮತ್ತೆ ಬದುಕಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಅಲ್ಲಿ ನಿಂತಿದ್ದ ಹೆಣ್ಣುಮಕ್ಕಳಿಗೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಏನಾಯಿತು ಎಂಬುದೇ ಅರ್ಥನೇ ಆಗಲಿಲ್ಲ. ಮತ್ತು ಇನ್ನೊಂದು ಕಡೆ ರಹನು ಮುಖವನ್ನು ಮುಚ್ಕೊಂಡು ಲ್ಯಾಪ್ಟಾಪ್ ಕಡೆ ನೋಡ್ತಾ ಇದ್ಲು. ವೇದಾಂತ ತನ್ನ ಕಿವಿಗಳನ್ನ ಮುಟ್ಕೊಂಡು, ನನ್ನ ಕ್ಷಮಿಸು ಮೈ ಕ್ವೀನ್, ನಾನು ನಿಜವಾಗಿಯೂ ಕೆಲಸದಲ್ಲಿ ಸ್ವಲ್ಪ ಕಾರ್ಯನಿರತನಾಗ್ಬಿಟ್ಟಿದ್ದೆ, ಬ್ಯುಸಿ ಆಗಿಬಿಟ್ಟಿದ್ದೆ. ಕೆಲಸದ ಪ್ರೆಷರಲ್ಲಿ ಹೆಚ್ಚಾಗಿದ್ದರಿಂದ ಫೋನ್ನ ನೋಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ ಅಂದ ವೇದಾಂತ್. ರಹನು ಕೋಪದಿಂದ, ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಮಿಸ್ಟರ್ ಕೊಠಾರಿ, ನಾನು ಕರೆಯನ್ನು ಕಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಲು. ಅವಳ ಮಾತು ಮುಗಿಯೋ ಮುಂಚಿತವಾಗಿ ವೇದಾಂತ್, ಧೈರ್ಯ ಇದ್ದರೆ ನನ್ನ ಕಾಲ್ ಕಟ್ ಮಾಡಿ ನೋಡು, ಈಗಲೇ ನಾನು ನಿನ್ನ ಮನೆಗೆ ಬರೆದಿದ್ದರೆ ನನ್ನ ಹೆಸರು ವೇದಾಂತ್ ಕೊಠಾರಿನೇ ಅಲ್ಲ ಅಂತ ಅಂದ. ರಹನು ತಕ್ಷಣ, ಹೌದಾ, ಯಾವ ಹಕ್ಕಿನಿಂದ ನೀವು ನಮ್ಮ ಮನೆಗೆ ಬರ್ತೀರಿ? ನೀವು ನಮ್ಮ ಹೆತ್ತವ್ರ ಜೊತೆ ಮದುವೆ ಬಗ್ಗೆ ಮಾತಾಡಿದ್ದೀನಿ ಅಂತ ಅಂದಿದ್ದೀರಿ, ಆದರೆ ನೀವು ಯಾರ ಜೊತೆಯೂ ಮಾತಾಡಿಲ್ಲ, ನನ್ನನ್ನು ಮೂರ್ಖಳನ್ನಾಗಿ ಮಾಡ್ತಾ ಇದ್ದೀರಿ ಅಷ್ಟೇ ಅಂತ ಅಂದ್ಲು. ವೇದಾಂತ್ ನಗ್ತಾ, ನಾನು ನಿನಗೆ ಯಾಕೆ ಸುಳ್ಳು ಹೇಳಲಿ ಕ್ವೀನ್, ನಾನು ನಿಜವಾಗಿಯೂ ಅಂತ ಇದ್ದಂತೆ ರಹನು, ಒಂದು ವೇಳೆ ನೀವು ಮಾತಾಡಿದ್ದಿದ್ರೆ ಮಮ್ಮಿ ಡ್ಯಾಡಿ ನನಗೆ ಹೇಳ್ತಾ ಇದ್ರು ಅಲ್ವಾ, ಆದರೆ ಅವರು ನನಗೇನೂ ಹೇಳಿಲ್ಲ ಅಂತ ಅಂದ್ಲು. ಅವಳ ಮಾತನ್ನು ಕೇಳಿ ವೇದಾಂತ್ಗೆ ವಿಷಯ ಅರ್ಥ ಆಗೋಯ್ತು. ರಹನೋಳ ಎತ್ತವರು ಅವಳ ಕಾಲು ಎಳಿತಿದ್ದಾರೆ ಅಂತ ಅವನಿಗೆ ಗೊತ್ತಾಯಿತು. ಹಾಗಾಗಿ ಅವನು ಕೂಡ ಅವಳನ್ನು ಸ್ವಲ್ಪ ಕಾಡಿಸೋದಕ್ಕೆ ನಿರ್ಧರಿಸಿ, ಹಾಗಾದರೆ ಬಹುಶಃ ನಿನ್ನ ಎತ್ತವರಿಗೆ ನಾನು ಇಷ್ಟ ಆಗಿಲ್ಲ ಅನಿಸುತ್ತೆ, ಅವರು ನನ್ನನ್ನು ರಿಜೆಕ್ಟ್ ಮಾಡಿರಬಹುದು ಮತ್ತು ವಿಷಯವನ್ನು ಅಲ್ಲಿಗೆ ಬಿಟ್ಟಿರಬಹುದು, ನಿನಗೆ ಬೇಸರ ಆಗಬಾರ್ದು ಅಂತ ಹೇಳಿಲ್ಲ ಅಂತ ಅನಿಸುತ್ತೆ ಅಂತ ಅಂದ. ರಹನು ತಕ್ಷಣ, ನೀವು ಹೇಗಾಗಿ ಹೇಳಬಹುದು ಮಿಸ್ಟರ್ ಕೊಠಾರಿ, ನೀವು ಯಾರಾದರೂ ನಿರಾಕರಿಸುವಂಥ ವ್ಯಕ್ತಿನಾ? ಒಮ್ಮೆ ನನ್ನ ಕಣ್ಣುಗಳಿಂದ ನಿಮ್ಮನ್ನು ನೋಡಿ ಅಂತ ಅಂದ್ಲು ರಹನು. ವೇದಾಂತ್ ನಗ್ತಾ, ಹೌದಾ, ನಿನ್ನ ಕಣ್ಣುಗಳಿಗೆ ನಾನು ಹೇಗೆ ಕಾಣಿಸ್ತೀನಿ ಅಂತ ನನಗೂ ಹೇಳು ಅಂತ ಅವಳನ್ನ ಆಳವಾಗಿ ನೋಡಿದಾಗ ರಹನುಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು. ಅವಳು ತನ್ನ ತುಟಿಗಳನ್ನ ಲಘುವಾಗಿ ಕಚ್ಕೊಂಡ್ಬಿಟ್ಲು. ವೇದಾಂತ್ ಅವಳನ್ನು ನೋಡ್ತಾ, ನನಗೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಅಂದ. ರಹನು, ನಾನು ನಿಮ್ಮ ಕಣ್ಣೆದುರೇ ಇದ್ದೀನಲ್ಲ ಮಿಸ್ಟರ್ ಕೊಠಾರಿ ಅಂತ ಅಂದ್ಲು. ವೇದಾಂತ್, ನನ್ನ ದೃಷ್ಟಿಯಿಂದ ನಾನು ನಿನ್ನನ್ನು ಹೇಗೆ ನೋಡೋದಕ್ಕೆ ಬಯಸ್ತೀನಿ ಅಂತ ಅರ್ಥ ಮಾಡ್ಕೋ ಅಂತ ಅಂದಾಗ ರಹನುಗೆ ಅವನ ಇಂಗಿತ ಅರ್ಥವಾಗಿ ಆಶ್ಚರ್ಯ ಆಯಿತು. ಅವಳು ಆದರೆ ಅಂತ ಅನ್ನುವಷ್ಟರಲ್ಲೇ ವೇದಾಂತ್,
ಹೌದೋ ಅಲ್ವೋ ಹೇಳು ಅಂತ ಅಂದ. ರಹನುಗೆ ಏನು ಹೇಳಬೇಕು ಅಂತ ತೋಚಲಿಲ್ಲ. ಅವನ ಕೈಗಳು ತಾನಾಗಿ ಅವಳ ಶರ್ಟ್ ಬಟನ್ ತೆಗೆಯೋದಕ್ಕೆ ಹೋದಾಗ ವೇದಾಂತ್ ತಕ್ಷಣವೇ ನಿಲ್ಲಿಸು ಅಂತ ಅಂದ. ರಹನು ಆಶ್ಚರ್ಯದಿಂದ ನೋಡಿದಾಗ ವೇದಾಂತ್ ನಿಂಗೆ ನಾಚಿಕೆ ಆಗಲ್ವಾ ಅಂದ. ರಹನು ನಗ್ತಾ ಇಲ್ಲ ನಾನು ಸ್ವಲ್ಪ ಹಠಮಾರಿ ಅಂತ ಅಂದ್ಲು. ವೇದಾಂತ್ ಮತ್ತೆ ನೀನು ನಿಜವಾಗಿಯೂ ನನ್ನ ಮಾತನ್ನು ಕೇಳ್ತಿದೀಯಾ ಅಂತ ಅಂದ. ರಹನು ತಲೆಯನ್ನು ಇಲ್ಲ ಅಂತ ಆಡಿಸಿ ಇಲ್ಲ ಯಾಕಂದರೆ ನೀವು ನನ್ನನ್ನು ತಡೀತೀರಿ ಅಂತ ನಂಗೆ ಮೊದಲೇ ಗೊತ್ತಿತ್ತು, ನೀವು ಅಂಥವ್ರಲ್ಲ ಎಂಬುದು ನಂಗೆ ತಿಳಿದಿದೆ ಅಂತ ಅಂದ್ಲು. ವೇದಾಂತ್ ನಗ್ತಾ ಅದು ಹೇಗೆ ಗೊತ್ತು ಅಂತ ಅಂದ. ರಹನು ಮುಗುಳು ನಗ್ತಾ ನಂಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ಮಿಸ್ಟರ್ ಕೊಠಾರಿ, ನೀವು ಕೇವಲ ದೈಹಿಕ ಆಕರ್ಷಣೆಗೆ ಪ್ರಾಮುಖ್ಯತೆ ನೀಡೋ ವ್ಯಕ್ತಿಯಲ್ಲ. ಅಂದು ಕ್ಲಬ್ನ ಕೋಣೆಯಲ್ಲಿ ನಾನು ಪ್ರಜ್ಞೆ ತಪ್ಪಿ ಸ್ಥಿತಿಯಲ್ಲಿದ್ದಾಗಲೂ ನೀವು ನನ್ನನ್ನು ಗೌರವದಿಂದ ನಡೆಸ್ಕೊಂಡಿದ್ದೀರಿ, ಹಾಗಾಗಿ ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಅಂದ್ಲು. ವೇದಾಂತ್ ಮುಖದಲ್ಲಿ ಹೆಮ್ಮೆಯ ನಗು ಮೂಡ್ತು. ಇತ್ತ ರಾಣನ ಫಾರ್ಮ್ ಹೌಸ್ನಲ್ಲಿ ಏನಾಗ್ತದೆ ನೋಡ್ಕೊಂಡು ಬರೋಣ. ಒಂದು ಕಾರ್ ಬಂದು ನಿಂತ್ಕೊಂತು. ತೋಟದಲ್ಲಿ ಕೂತಿದ್ದ ಕೃತಿ ತಕ್ಷಣ ಎದ್ದು ಕಾರಿನ ಕಡೆ ಓಡಿದ್ಲು. ಆದರೆ ರಾಣನನ್ನು ನೋಡ್ತಿದ್ದಂತೆ ಅವಳ ಹೆಜ್ಜೆಗಳು ನಿಂತವು. ರಾಣ ತೀವ್ರ ಕೋಪದಲ್ಲಿದ್ದಂತೆ ಕಾಣಿಸ್ತಾ ಇದ್ದ ಮತ್ತು ನೇರವಾಗಿ ಒಳಗಿನ ಕಡೆಗೆ ಹೋಗ್ತಾ ಇದ್ದ. ಕೃತಿಯನ್ನು ನೋಡಿ ಅವನು ನಿಂತ. ಕೃತಿ ಅವನ ಹತ್ರ ಬಂದು ಕೋಪದಿಂದ ಅವನ ಶರ್ಟ್ ಹಿಡಿದು ನೀವು ಎಂಥ ಮನುಷ್ಯ ಮಿಸ್ಟರ್ ರಾಣ, ಒಂದು ಕ್ಷಣದಲ್ಲಿ ನನ್ನ ಮೇಲೆ ಅಪಾರ ಪ್ರೀತಿ ತೋರಿಸ್ತೀರಿ, ಮತ್ತೊಂದು ಕ್ಷಣದಲ್ಲಿ ನನ್ನನ್ನು ಸಂಪೂರ್ಣವಾಗಿ ಒಂಟಿಯಾಗಿ ಬಿಟ್ಟು ಹೊಟ್ಟು ಹೋಗ್ತೀರಾ. ನಾನಿಲ್ಲಿ ಎಷ್ಟು ಚಿಂತೆಯಲ್ಲಿದ್ದೆ, ಎಷ್ಟು ಹೆದರಿದ್ದೆ ಎಂಬುದು ನಿಮಗೆ ಗೊತ್ತಾ? ನನಗೆ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇತ್ತು, ನೀವು ಏನನ್ನು ಹೇಳದೆ ಹೀಗೆ ಹೋಗ್ಬಿಟ್ರಲ್ಲ ಅಂತ ಅಂದ್ಲು. ಅವಳ ಮಾತನ್ನು ಕೇಳಿ ರಾಣನ ಮುಖದಲ್ಲಿ ಕೋಪ ಇನ್ನೂ ಹೆಚ್ಚಾಗ್ಬಿಡ್ತು. ಕೃತಿ ತನ್ನ ಶರ್ಟ್ ಹಿಡಿದಿರೋದು ನೋಡಿ ಅವನ ಮುಖ ಕೆಂಪಗಾಯಿತು. ಅವನ ತಕ್ಷಣ ನನ್ನನ್ನು ಬಿಡೋ ಅಂದ. ಕೃತಿ ಕೋಪದಿಂದ ಬಿಡೋದಿಲ್ಲ, ನನಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಮಿಸ್ಟರ್ ರಾಣ ಅಂತ ಅಂದ್ಲು. ಅವಳ ಮಾತು ಮುಗಿಯೋ ಮುನ್ನವೇ ರಾಣ ಅವಳ ಕೈಗಳನ್ನ ತಳ್ಳಿ ನನ್ನ ತಲೆ ಈಗಾಗಲೇ ಕೆಟ್ಟು ಹೋಗ್ಬಿಟ್ಟಿದೆ, ನೀನು ಇನ್ನೂ ಜಾಸ್ತಿ ಮಾಡಬೇಡ, ನನಗೆ ನಿನ್ನ ಮೇಲೆ ಕೋಪ ತೋರಿಸೋದಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಇಲ್ಲಿ ತಮಾಷೆ ಮಾಡಬೇಡ ಅಂತ ಹೇಳಿ ಒಳಗಡೆ ಹೋಗೋದಕ್ಕೆ ತೊಡಗದ. ಕೃತಿ ಆಶ್ಚರ್ಯದಿಂದ ನನ್ನ ಕಣ್ಣೀರು ನಿಮಗೆ ತಮಾಷೆ ಕಾಣಿಸ್ತಿದೆಯಾ ಅಂದ್ಲು. ರಾಣ ಕೋಪದಿಂದ ನೀನು ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸ್ಕೊಳ್ತಿದ್ಯಾ, ನಿನಗೇನು ಬೇಕೋ ಅದನ್ನು ಮಾಡು, ನನಗೆ ಆಸಕ್ತಿ ಇಲ್ಲ, ಸುಮ್ಮನೆ ಒಳಗೆ ನಡಿ ಅಂತ ಅಂದ. ಕೃತಿ ಒಳಗೆ ಹೋಗಿ ಏನು ಮಾಡಲಿ ಮಿಸ್ಟರ್ ರಾಣ, ನಾನು ನಿಜವಾಗಿಯೂ ಹುಚ್ಚಿ, ನಿಮ್ಮ ಮಾತುಗಳನ್ನ ನಂಬದೆ, ನೀವು ನನ್ನನ್ನು ಪ್ರೀತಿಸ್ತೀರಿ ಅಂತ ಅಂದ್ಕೊಂಡ್ಬಿಟ್ಟೆ, ಆದರೆ ನಿಮಗೆ ಪ್ರೀತಿ ತೋರಿಸೋದೇ ಬರೋದಿಲ್ಲ, ನನಗೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಗಡೆ ಹೆಜ್ಜೆ ಇಟ್ಲು. ತಕ್ಷಣವೇ ರಾಣ ಅವಳ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದು ತನ್ನ ಕಡೆಗೆ ಎಳ್ಕೊಂಡ್ಬಿಟ್ಟ. ಕೃತಿಗೆ ಸಣ್ಣದಾಗಿ ನೋವಾಯಿತು. ರಾಣ ಸಿಟ್ಟಿನಿಂದ ಒಮ್ಮೆ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ, ನನ್ನ ಮನಸ್ಥಿತಿ ಸರಿಯಿಲ್ದಿರುವಾಗ ನನ್ನ ಮತ್ತಷ್ಟು ಕೆಣಕಬೇಡ, ನೀನು ನನಗೆಷ್ಟು ಮುಖ್ಯ ಅಂತ ತಿಳಿದಿದ್ರೂ ಈ ಸಮಯದಲ್ಲಿ ನನ್ನನ್ನು ಯಾಕೆ ಪರೀಕ್ಷಿಸ್ತಿದ್ಯಾ ಅಂತ ಅಂದ. ಕೃತಿ ಅಳುತ್ತಾ ನನ್ನ ಪ್ರಶ್ನೆಗಳು ನಿಮಗೆ ಕಿರಿಕಿರಿ ಉಂಟು ಮಾಡ್ತಿವ್ಯಾ ಅಂತ ಅಂದ್ಲು. ರಾಣ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಅಂದರೆ ನೀನು ಸುಮ್ಮನಾಗೋದಿಲ್ಲ ತಾನೇ ಅಂತ ಅಂದ. ಕೃತಿ ಕೋಪದಿಂದ ನನಗೆ ನಿಮ್ಮಿಂದ ಏನೂ ಬೇಡ, ನನ್ನನ್ನು ಬಿಟ್ಟುಬಿಡಿ, ನಾನಿಲ್ಲಿಂದ ಹೋಗಬೇಕು ಅಂತ ಅಂತಿರುವಾಗಲೇ ರಾಣ ಅವಳ ಕೈಯನ್ನು ಮತ್ತಷ್ಟು ಬಿಗಿಗೊಳಿಸಿ ಮತ್ತೊಮ್ಮೆ ಹೇಳು ಏನಂದೆ ಅಂದ. ಕೃತಿ ನೋವಿನಿಂದ ನರಳಿಬಿಟ್ಲು. ಮರುಕ್ಷಣವೇ ರಾಣ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವಳ ಮಾತನ್ನು ತಡೆಯೋದಕ್ಕೆ ಪ್ರೀತಿಯಿಂದ ಚುಂಬಿಸತೊಡಗಿದ. ಕೃತಿ ಆಶ್ಚರ್ಯಚಕಿತಳಾದ್ಲು. ಅವಳಿಗೆ ರಾಣನ ವರ್ತನೆ ಮೇಲೆ ಸಿಟ್ಟಿದ್ರಿಂದ ಅವಳು ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾಗಿದ್ಲು. ರಾಣ ಅವಳನ್ನ ನೋಡಿ ಇನ್ನು ಮುಂದೆ ನೀನು ನನ್ನನ್ನು ಬಿಟ್ಟು ಹೋಗ್ತೀನಿ ಅಥವಾ ದೂರ ಆಗ್ಬಿಡ್ತೀನಿ ಎಂಬ ಮಾತುಗಳು ಆಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ನಿನ್ನ ಇಂತಹ ಮಾತುಗಳು ನನಗಿಷ್ಟ ಇಲ್ಲ ಅಂತ ಅಂದ.
ಕೃತಿ ಕೋಪದಿಂದ, ನಾನು ನಿಮ್ಮ ಪ್ರೀತಿಯಲ್ಲ, ಕೇವಲ ನಿಮ್ಮ ಹಠ ಅಷ್ಟೇ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಮೊದಲು ನನಗೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ ಅನಿಸಿತ್ತು, ಆದರೆ ನಾನು ತಪ್ಪು ಮಾಡಿದೆ. ನೀವು ಖುದ್ದಾಗಿ ಹೇಳಿದಿರಿ ಅಲ್ವಾ, ನಾನು ಕೇವಲ ನಿಮ್ಮ ಹುಚ್ಚುತನ ಅಂತ ಅಂದ್ಲು. ರಾಣ ಕಿರಿಕಿರಿಗೊಂಡು, ನೀನು ಹೀಗೆ ಕೇಳೋದಿಲ್ಲ ಅಂತ ಹೇಳಿದ ತಕ್ಷಣವೇ ಅವಳನ್ನು ಎತ್ಕೊಂಡು ಕೋಣೆ ಒಳಗಡೆ ಕರೆದೊಯ್ದು ಮಂಚದ ಮೇಲೆ ಮಲಗಿಸ್ಬಿಟ್ಟ. ಕೃತಿ ಬೇಸರದಿಂದ, ನೀವು ನನ್ನ ಜೊತೆ ಹೀಗೆ ಬಲವಂತ ಮಾಡ್ತಿದ್ದೀರಾ ಅಂತ ಅಂದ್ಲು. ರಾಣ ತನ್ನ ಶರ್ಟ್ ತೆಗೆದು ಪಕ್ಕಕ್ಕಿಟ್ಟು, ನಾನು ನಿನ್ನ ಜೊತೆ ಎಂದಾದರೂ ಬಲವಂತ ಮಾಡಿದ್ದೀನಾ ಕೃತಿ ಅಂತ ಕೇಳ್ದ ರಾಣ. ಕೃತಿಗೆ ತಿಳಿದಿತ್ತು, ರಾಣ ಎಂದಿಗೂ ಅವಳ ಒಪ್ಪಿಗೆ ಇಲ್ಲದೆ ಏನನ್ನೂ ಮಾಡ್ತಿರ್ಲಿಲ್ಲ. ಆದರೆ ಅವಳು ಕೋಪದಲ್ಲಿ ಏನೋ ಆಡಿದ್ಲು. ರಾಣ ಅವಳ ಹತ್ರ ಬಂದು ಗಂಭೀರವಾಗಿ ನೋಡಿದಾಗ ಅವಳು ಮುಖ ತಿರುಗಿಸ್ಕೊಂಡ್ಳು. ರಾಣನ ಮುಖದಲ್ಲಿ ಈಗ ಸಣ್ಣದಾದ ಒಂದು ನಗು ಮೂಡ್ತು. ರಾಣ ಅವಳ ಕೂದಲನ್ನು ಸವರ್ತಾ, ನನ್ನ ಪ್ರೀತಿಸು ಕೃತಿ ಅಂತ ಅಂದ. ಕೃತಿ ಬೇಸರದಿಂದ, ಖಂಡಿತ ಇಲ್ಲ, ನಾನು ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೀನಿ. ನೀವು ನನ್ನನ್ನು ಹೀಗೆ ಒಂಟಿಯಾಗಿಬಿಟ್ಟು ಹೋಗಿದ್ದು ನನಗೆ ಬೇಸರ ತಂದಿದೆ ಅಂತ ಅಂದ್ಲು. ರಾಣ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ, ಮೊದಲನೇದಾಗಿ ನನಗೆ ಯಾರೂ ನನ್ನ ಮಾತನ್ನು ಮೀರಬಾರ್ದು. ಎರಡನೇದಾಗಿ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇರುವಾಗ ಈ ಕೋಪ ಬೇಸರ ಯಾವುದೂ ಮಧ್ಯೆ ಬರಬಾರ್ದು. ನಾನು ನಿನ್ನ ಪ್ರೀತಿಸು ಅಂತ ಹೇಳಿದಾಗ ನೀನು ನನ್ನನ್ನು ಪ್ರೀತಿಸಬೇಕು ಅಷ್ಟೇ ಅಂದ. ಕೃತಿ ಅವನ ಅಧಿಕಾರಯುತ ವರ್ತನೆಯನ್ನು ನೋಡಿ ಮೌನವಾಗಿ ನಿಟ್ಟುಸಿರು ಬಿಟ್ಲು. ರಾಣ ಮುಂದುವರೆದು, ನಿನ್ನ ಮುನಿಸು ನನಗೆ ಮುಖ್ಯ ಅಲ್ಲ, ನಾನು ನಿನ್ನನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸ್ತೀನಿ. ಆದರೆ ನಮ್ಮ ಪ್ರೀತಿ ಕ್ಷಣಗಳಲ್ಲಿ ಕೇವಲ ಪ್ರೀತಿಯಷ್ಟೇ ಇರಬೇಕು, ಯಾವುದೇ ದೂರು ಇರಬಾರ್ದು ಅಂತ ಹೇಳಿ ಅವಳ ಮೇಲಿದ್ದ ಹಿಡಿತವನ್ನು ಸಡಿಲಗೊಳಿಸ್ದ. ಕೃತಿ ಆಳವಾಗಿ ಉಸಿರಾಡಿದ್ಲು. ರಾಣ ಮಂಚದ ಮೇಲೆ ಮಲಗಿ ತನ್ನ ಎದೆ ಮೇಲೆ ಕೈ ಇಟ್ಕೊಂಡ. ಕೃತಿ ಮುಖ ತಿರುಗಿಸಿ ಮಲ್ಕೊಂಡ್ಳು. ರಾಣನ ಮಾತುಗಳು ಅವಳಿಗೆ ನೋವು ತಂದಿದ್ವು. ಆದರೆ ಆ ನೋವಿಗೆ ಮದ್ದು ನೀಡೋ ಹದ ರಾಣನಿಗೆ ತಿಳಿದಿರಲಿಲ್ಲ. ರಾಣ ಮತ್ತೆ ಅವಳನ್ನ ತನ್ನ ಎದೆ ಹತ್ರ ಎಳ್ಕೊಂಡ. ನಾನು ಕೊನೆಯ ಬಾರಿ ಹೇಳ್ತಾ ಇದ್ದೀನಿ ಅಂತಂದ ರಾಣ. ಕೃತಿ ಅವನ ಕಡೆ ನೋಡಿದ್ಲು. ಅವಳು ಏನೂ ಮಾತಾಡ್ದಿದ್ದಾಗ ರಾಣ ಮುಗುಳು ನಗ್ತಾ, ಇದು ನಿನ್ನ ತಪ್ಪು ಅಂಥೇಳಿ ಅತ್ಯಂತ ಮೃದುವಾಗಿ ಹಾಗೂ ಪ್ರೀತಿಯಿಂದ ಬಟ್ಟೆಗಳನ್ನ ಸರಿಸಿ ಅವಳನ್ನ ತನ್ನ ಬಾಹುಗಳಲ್ಲಿ ಬಂಧಿಸ್ಬಿಟ್ಟ. ಕೃತಿ ಆರಂಭದಲ್ಲಿ ಕರಗಿದ್ರೂ ನಂತರ ಅವಳ ಕಣ್ಣುಗಳಿಂದ ನೀರು ಬರತೊಡಗ್ತು. ರಾಣ ಅವಳನ್ನ ಅತ್ಯಂತ ಗಾಢವಾಗಿ ಚುಂಬಿಸ್ತಿದ್ದ ಮತ್ತು ಅವಳ ಪ್ರತಿಯೊಂದು ಭಾವನೆಗಳನ್ನ ತನ್ನದಾಗಿಸ್ಕೊಂಡ. ಕೃತಿ ನೋವಿನಿಂದ ಹಾಗೂ ಪ್ರೀತಿಯ ಆವೇಶದಿಂದ ಹಾಸಿಗೆ ಬಟ್ಟೆಯನ್ನು ಬಿಗಿಯಾಗಿಡ್ಕೊಂಡ್ಬಿಟ್ಲು. ರಾಣ ಅವಳಿಗೆ ಮಾತಾಡೋ ಅವಕಾಶವನ್ನೇ ಕೊಡ್ತಿರಲಿಲ್ಲ. ಕೊನೆಗೆ ಕೃತಿ ತನ್ನ ಎಲ್ಲ ಕೋಪವನ್ನು ಮರೆತು ರಾಣನನ್ನು ಅಪ್ಕೊಂಡು ಅವನ ಪ್ರೀತಿಯನ್ನು ಸ್ವೀಕರಿಸಿದ್ಲು. ರಾಣ ಅವಳ ಕೂದಲನ್ನು ಪ್ರೀತಿಯಿಂದ ಸವರತೊಡಗಿದ. ಸ್ವಲ್ಪ ಸಮಯದ ನಂತರ ಕೃತಿ ಮೆಲ್ಲನೆ, ನಂಗೆ ತುಂಬ ಸುಸ್ತಾಗ್ತಿದೆ ರಾಣ, ದಯವಿಟ್ಟು ಬಿಡಿ ಅಂತ ಅಂದ್ಲು. ರಾಣ ತನ್ನ ಚುಂಬನವನ್ನು ನಿಲ್ಲಿಸಿ ಗಂಭೀರವಾಗಿ ನೋಡಿ, ನನ್ನ ಮಾತು ಕೇಳದಿದ್ರೆ ಹೀಗೆ ಆಗುತ್ತೆ, ಈಗಲಾದರೂ ನಿನ್ನ ಹಠ ಮುಗೀತಾ ಅಂತ ಅಂದ. ಕೃತಿ ಬೇಸರದಿಂದ, ನೀವು ನಿಜವಾಗಿಯೂ ನನ್ನನ್ನು ಸಮಾಧಾನ ಪಡಿಸೋದಿಲ್ವೇ ಅಂತ ಕೇಳಿದ್ಲು. ರಾಣ ತಕ್ಷಣವೇ, ನೀನು ಹಠ ಹಿಡಿದ್ರೆ ಏನೂ ಸಿಗೋದಿಲ್ಲ ಕೃತಿ. ರಾಣ ಪ್ರೀತಿಯಿಂದ ಏನು ಬೇಕಾದರೂ ಮಾಡ್ತಾನೆ, ಆದರೆ ಹಠಕ್ಕೆ ಬಿದ್ದರೆ ಅವನು ಯಾರ ಮಾತನ್ನು ಕೇಳೋದಿಲ್ಲ ಅಂದ. ಕೃತಿ ಅವನ ಕಡೆ ನೋಡ್ತಾ ಉಳಿದ್ಲು. ಅವಳು ಮುನಿಸ್ಸಿನಿಂದ, ನೀವು ತುಂಬ ಕಠೋರ ಮನುಷ್ಯ ಮಿಸ್ಟರ್ ರಾಣ ಅಂತ ಅಂದ್ಲು. ರಾಣ ನಗ್ತಾ, ಇದು ಕಠೋರತೆಯಲ್ಲ, ನಾನು ಮೊದಲೇ ಹೇಳಿದ್ದೀನಿ, ನಿನ್ನ ಪ್ರತಿಯೊಂದು ಭಾವನೆಯ ಮೇಲೂ ಕೇವಲ ನನ್ನ ಹಕ್ಕಿದೆ ಅಂದ. ಅವನು ಪ್ರತಿಯೊಂದು ಪದಕ್ಕೂ ಒತ್ತು ನೀಡಿ ಹೇಳ್ತಿದ್ದಾಗ ಕೃತಿಯ ದೃಷ್ಟಿ ಅವನ ಮೇಲೆ ನೆಟ್ಕೊಂತು. ರೂಲ್ 1 ಉಲ್ಲಂಘನೆಯಾಗದಂತೆ ಸ್ಥಿರವಾಗಿತ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.